ಆಲಮೇಲೆ ತಾಲೂಕಿಗೆ ಗಬಸಾವಳಗಿ ಗ್ರಾಮ ಸೇರ್ಪಡೆಗೆ ಬಹಳ ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ಗಬಸಾವಳಗಿ ಗ್ರಾಮದ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ಗಬಸಾವಳಗಿ ಅನ್ನುವಂಥ ಗ್ರಾಮ ಇದೆ. ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ತಾರತಮ್ಯ ಅನ್ನೋದು ಹೆಚ್ಚಾಗಿದೆ ಅನ್ನುವಂತಹ ಒಂದಷ್ಟು ಮಾತು ಕೂಡ ಕೇಳಿಬರ್ತಾ ಇದೆ. ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಗಬಸಾವಳಗಿ ಜನ ನೀಡಿದ್ದಾರೆ. ಸಿಂದಗಿ ತಾಲೂಕಿನ ಗಬಸಾವಳಗಿ ಗ್ರಾಮವನ್ನು ಸಿಂದಗಿಯಿಂದ ಬೇರ್ಪಡಿಸಿ ಸಿಂದಗಿ ತಾಲೂಕಿನಲ್ಲಿ ಆಲ್ರೆಡಿ ಇರುವಂತಹ ಗಬಸಾವಳಗಿ ಗ್ರಾಮವನ್ನು ಸಿಂದಗಿಯಿಂದ ಬೇರ್ಪಡಿಸಿ ನೂತನ ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಅಧಿಕಾರಿಗಳ ಈ ನಡೆಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ 12 ಕಿಲೋಮೀಟರ್ ದೂರ ಇರುವ ಸಿಂದಗಿಯಿಂದ ತೆಗೆದು 40 ಕಿಲೋಮೀಟರ್ ದೂರದ ಆಲಮೇಲ ತಾಲೂಕಿಗೆ ಸೇರಿಸಿರೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಅಧಿಕಾರಿಗಳ ಜನಪ್ರತಿನಿಧಿಗಳು ಬೇಕಂತಲೇ ನಿರ್ಲಕ್ಷ್ಯದಿಂದ ಮಾಡಿರುವಂತಹ ಕುಕೃತ್ಯ ಅನ್ನೋದು ಗ್ರಾಮಸ್ಥರ ವಿರೋಧ. ಮೊದಲಿನ ಹಾಗೆ ಸಿಂದಗಿ ತಾಲೂಕಿನಲ್ಲಿ ಗಬಸಾವಳಗಿ ಗ್ರಾಮ ಮುಂದುವರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಹಿಂಗಾಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಗಬಸಾವಳಗಿ ಗ್ರಾಮದ ಗ್ರಾಮಸ್ಥರ ಒಕ್ಕೊರದ ಧ್ವನಿ. ನೀವು ನೋಡ್ತಾ ಇದ್ದೀರಿ, ಆಲ್ಮೇಲ ಅಂತ ಒಂದು ತಾಲೂಕು ನಿರ್ಮಾಣ ಆಗುತ್ತೆ. ಈ ತಾಲೂಕಿಗೆ ಗಬಸಾವಳಗಿ ಗ್ರಾಮವನ್ನು ಸೇರಿಸಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಬಹಳ ವಿರೋಧ ವ್ಯಕ್ತವಾಗಿದೆ. ಗಬಸಾವಳಿ ಗ್ರಾಮವನ್ನು ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ. ನಮಗೆ ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡೋದ್ರಿಂದ ಭಾಳ ಅನಾನುಕೂಲ ಆಗ್ತದೆ. ನಮಗೆ ಸಿಂದಗಿ ತಾಲೂಕಿಗೆ ಇರೋದ್ರಿಂದ ನಮಗೆ ಪ್ರತಿಯೊಂದು ಅನುಕೂಲ ಅದ. ಹೋಲಕ್ಕೆ ನಮಗೆ ಸಿಂದಗಿ 14 ಕಿಲೋಮೀಟರ್ ಅದ. ಆಲ್ಮೇಲಕ್ಕೆ ಹೋಗ್ಕೊಂಡು 40 ಕಿಲೋಮೀಟರ್ ಹೋಗ್ಬೇಕು. 40 ಕಿಲೋಮೀಟರ್ ಹೋಗ್ಕೊಂಡು ರಸ್ತಾನು ಅನುಕೂಲ ಇಲ್ಲ ನಮಗೆ. ಸಿಂದಿಗೆ ಹೋಗ್ಬೇಕು 40 ಕಿಲೋಮೀಟರ್ ಹೋಗ್ಬೇಕಂದ್ರೆ ಪ್ರತಿಯೊಂದು ಅನಾನುಕೂಲ ಆಗ್ತದೆ. ಮೊದಲೇನಿತ್ತು ನಮ್ಮ ಸಿಂದಗಿ ತಾಲೂಕಿಗೆ ಅದೇ ಇಡಬೇಕು. ಈಗ ಆಲ್ರೆಡಿ ಎಲ್ಲ ಕಡೆ ಮನವಿನೂ ಕೊಟ್ಟಿವಿ. ಮನವಿ ಕೊಟ್ಟರು ಒಟ್ಟ ರಾಜಕೀಯ ಪ್ರೇರಿತವಾಗಿ ಯಾವುದೂ ನಮ್ಮ ಕೆಲಸ ಆಗ್ತಾ ಇಲ್ಲ. 4 ಹಳ್ಳಿ ಆಲ್ರೆಡಿ ಸೇರ್ಪಡೆ ಮಾಡಿದ್ದಾರೆ ಸಿಂದಗಿ. ಗಬಸಾವಳಿ ಗ್ರಾಮವನ್ನು ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ. ನಮಗೆ ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡೋದ್ರಿಂದ ಭಾಳ ಅನಾನುಕೂಲ ಆಗ್ತದೆ. ನಮಗೆ ಸಿಂದಗಿ ತಾಲೂಕಿಗೆ ಇರೋದ್ರಿಂದ ನಮಗೆ ಪ್ರತಿಯೊಂದು ಅನುಕೂಲ ಅದ. ಹೋಲಕ್ಕೆ ನಮಗೆ ಸಿಂದಗಿ 14 ಕಿಲೋಮೀಟರ್ ಅದ. ಆಲ್ಮೇಲಕ್ಕೆ ಹೋಗ್ಕೊಂಡು 40 ಕಿಲೋಮೀಟರ್ ಹೋಗ್ಬೇಕು. 40 ಕಿಲೋಮೀಟರ್ ಹೋಗ್ಕೊಂಡು ರಸ್ತಾನು ಅನುಕೂಲ ಇಲ್ಲ ನಮಗೆ. ಸಿಂದಿಗೆ ಹೋಗ್ಬೇಕು 40 ಕಿಲೋಮೀಟರ್ ಹೋಗ್ಬೇಕಂದ್ರೆ ಪ್ರತಿಯೊಂದು ಅನಾನುಕೂಲ ಆಗ್ತದೆ. ಮೊದಲೇನಿತ್ತು ನಮ್ಮ ಸಿಂದಗಿ ತಾಲೂಕಿಗೆ ಅದೇ ಇಡಬೇಕು. ಈಗ ಆಲ್ರೆಡಿ ಎಲ್ಲ ಕಡೆ ಮನವಿನೂ ಕೊಟ್ಟಿವಿ. ಮನವಿ ಕೊಟ್ಟರು ಒಟ್ಟ ರಾಜಕೀಯ ಪ್ರೇರಿತವಾಗಿ ಯಾವುದೂ ನಮ್ಮ ಕೆಲಸ ಆಗ್ತಾ ಇಲ್ಲ. 4 ಹಳ್ಳಿ ಆಲ್ರೆಡಿ ಸೇರ್ಪಡೆ ಮಾಡಿದ್ದಾರೆ ಸಿಂದಗಿ. ಗಬಸಾವಳಿ ಗ್ರಾಮವನ್ನು ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ. ನಮಗೆ ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡೋದ್ರಿಂದ ಭಾಳ ಅನಾನುಕೂಲ ಆಗ್ತದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಒಂದು ತಾಲೂಕು ಹೊಸದಾಗಿ ಅಂತ ಘೋಷಣೆ ಆದ ಮೇಲೆ ಶಿವಾನಂದೀಗ ತಾಲೂಕು ಅಂತ ಹೊಸದಾಗಿ ನಿರ್ಮಾಣ ಆದಾಗ ಈ ಗ್ರಾಮಗಳ ಸೇರ್ಪಡೆ ಅನ್ನೋದು ತೀರಾ ಸಹಜ. ಬಟ್ ಅದನ್ನು ಸೈಂಟಿಫಿಕ್ ಆಗಿ ಭೌಗೋಳಿಕವಾಗಿ ಒಂದಷ್ಟು ಆಧಾರವನ್ನು ಇಟ್ಕೊಂಡು ಮಾಡಿದ್ದಾರಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಸೊ ಇದೀಗ ಗಬಸಾವಳಗಿಯನ್ನು ಸೇರಿಸ್ಬಿಟ್ರೆ ಆಲ್ಮೇಲಕ್ಕೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಆ ಭಾಗದ ಗ್ರಾಮಸ್ಥರು ಹೇಳ್ತಿದ್ದಾರೆ. ಖಂಡಿತ ದಿವಸ್ರಿ, ಏನು ವಿಜಯಪುರ ಜಿಲ್ಲೆ ಗಬಸಾವಳಿ ಗ್ರಾಮ ಮೊದಲು ಸಿಂದಗಿ ತಾಲೂಕಿನಲ್ಲಿ ಬರ್ತಾ ಇತ್ತು. ಸಿಂದಗಿಯಿಂದ ಕೇವಲ 12 ಕಿಲೋಮೀಟರ್ ಪಕ್ಕದಲ್ಲಿ ಇರ್ತಕ್ಕಂಥ ಗಬಸಾವಳಿ ಗ್ರಾಮ ಜನರು ಯಾವುದೇ ಒಂದು ಆಫೀಸಲ್ ಕೆಲಸವನ್ನು ಸಿಂದಗಿಯಲ್ಲಿ ಬಂದು ಮಾಡ್ಕೊಂಡು ಹೋಗುವಂತ ಪ್ರಕ್ರಿಯೆಯಲ್ಲಿ ಮುಂಚೆ ಇತ್ತು. ಆದರೆ ಇವತ್ತು ಸರ್ಕಾರ ಏನು ಒಂದು ಹೊಸ ತಾಲೂಕುಗಳನ್ನ ಆದೇಶ ಮಾಡಿದೆ. ಆ ತಾಲೂಕುಗಳ ಪೈಕಿಯಲ್ಲಿ ವಿಜಯಪುರ ಜಿಲ್ಲೆ ಆಲ್ಮೇಲ ತಾಲೂಕು ಕೂಡ ಹೊಸ ತಾಲೂಕಾಗಿ ಸೃಷ್ಟಿಯಾಗಿರುವಂತದ್ದು. ಆ ಆಲ್ಮೇಲ ತಾಲೂಕಿಗೆ ಈಗ ಸಿಂದಗಿ ತಾಲೂಕಿನಲ್ಲಿ ಗಬಸಾವಳಿ ಗ್ರಾಮ ಮುಂಚೆ ಬರ್ತಾ ಇತ್ತು. ಆ ಗಬಸಾವಳಿ ಗ್ರಾಮವನ್ನ ಬೇರ್ಪಡಿಸಿ ಸಿಂದಗಿಯಿಂದ ಬೇರ್ಪಡಿಸಿ ಇವಾಗ ಆಲ್ಮೇಲ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ಒಂದು ಆಲ್ಮೇಲ್ಗೆ ಶಿಫ್ಟ್ ಆದ ತಕ್ಷಣ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆಕ್ರೋಶನ ಹೊರಗೆ ಹಾಕಿದ್ದಾರೆ. ಯಾಕಂದ್ರೆ 12 ಕಿಲೋಮೀಟರ್ ಮಾತ್ರ ನಮಗೆ ಸಿಂದಗಿ ಬರ್ತಾ ಇತ್ತು. ನಮ್ದು ಯಾವುದೇ ರೀತಿ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಬಂದ್ರೆ ನಾವು ಬೇಗ ಹೋಗಿ ಮಾಡ್ಕೊಂಡ್ ಬರ್ತಿದೀವಿ. ಈಗ ಸಿಂದಗಿ ಬಿಟ್ಟು ಆಲ್ಮೇಲ್ ಶಿಫ್ಟ್ ಮಾಡಿದಾರೆ. ಗಬಸಾವಳಿಗೆಯಿಂದ 40 ಕಿಲೋಮೀಟರ್ ದೂರ ಆಗತ್ತೆ ಆಲ್ಮೇಲು. ಅಲ್ಲಿ ನಮಗೆ ಸಮಸ್ಯೆ ಆಗತ್ತೆ. ನಾವು ದಿನಗೂಲಿ ಕೆಲಸವನ್ನು ಮಾಡ್ಕೊಂಡು ನಮ್ಗೆ ಯಾವುದೇ ಒಂದು ಸರ್ಕಾರಿ ಕೆಲಸ ಇದ್ರೆ ನಾವು ಬೇಗ ಹೋಗಿ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಮುಂಚೆ ಇತ್ತು. ಆದ್ರೆ ಸರ್ಕಾರ ಈ ಒಂದು ಏನ್ ನಡೆ ತೆಗೆದುಕೊಂಡಿದೆ ಅದಕ್ಕೆ ನಮಗೆ ವಿರೋಧ ವ್ಯಕ್ತ ಇದೆ. ಅದನ್ನ ಸಿಂದಗಿಗೆ ಮತ್ತೆ ತಾವು ಮರು ಸೇರ್ಪಡೆ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಎಲ್ಲ ಗಬಸಾವಳಿ ಗ್ರಾಮಸ್ಥರು ಕೂಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಮತ್ತೆ ಮರು ಸೇರ್ಪಡೆ ಮಾಡ್ಬೇಕು ಅನ್ನೋದು ಇಲ್ಲಿ ಜನರ ಒಂದು ಆಕ್ರೋಶ ಆಗಿರುವಂತದ್ದು. ದಿವಸ್ರಿ, ಅಲ್ಲ, ಈಗ ಸದ್ಯ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರೋದ್ರಿಂದಾಗಿ ಅಧಿಕಾರಿಗಳು ಇವರ ಬೇಡಿಕೆಯನ್ನು ಈಡೇರಿಸುವ ಚಾನ್ಸಸ್ ಎಷ್ಟಿದೆ? ಯಾಕಂದ್ರೆ ಈಗಾಗಲೇ ಸೇರ್ಸಿ ಆಗಿದೆ ಅಲ್ವಾ? ಸೊ ಸೇರ್ಸಕ್ ಮುಂಚೆ ಅಭಿಪ್ರಾಯ ಸಂಗ್ರಹ, ಗ್ರಾಮಸ್ಥರು ಏನು ಹೇಳ್ತಾರೆ, ಈ ಥರದ್ದು ಏನಾದ್ರು ಪ್ರಕ್ರಿಯೆಗಳಾಗಿದ್ದಾವ?
ಸದ್ಯ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಅಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಮಾಹಿತಿ ಸಿಕ್ಕಿಲ್ಲ ಅನ್ನೋ ಮಾತುಗಳನ್ನ ಕೇಳಿ ಬರ್ತಾ ಇದೆ. ಇದು ಆಲ್ಮೇಲ್ ತಾಲೂಕಿಗೆ ಶಿಫ್ಟ್ ಆಗ್ತಾ ಇದೆ ಗಬ್ಸಾವಳಿಗೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಕೂಡ ನಮ್ಗ ಗೊತ್ತಾಗಿಲ್ಲ. ಈಗ ನಮ್ಗೆ ಅನೌನ್ಸ್ ಆದ್ಮೇಲೆ ನಮ್ಗೆ ಈ ರೀತಿ ಮಾಹಿತಿ ಬಂದಿರುವಂತದ್ದು ನಾವು ಕೂಡ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದೀವಿ. ಯಾಕಂದ್ರೆ ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಹೋಗಿ ಆಲ್ಮೇಲ್ಗೆ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಬರೋದು ಅಷ್ಟು ಸರಳದ ಮಾತಲ್ಲ. ನಮಗೆ ಮುಂಚೆ ಏನು ಸಿಂದಗಿ ಇತ್ತು, ಸಿಂದಗಿಗೆ ನಮ್ಗೆ ಬೇಕು ಅನ್ನೋದು ಕೂಡ ಈ ಒಂದು ಜನರ ಒತ್ತಾಯ. ಈ ಒಂದು ಜನರ ಒತ್ತಾಯಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕನೂ ಕೂಡ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಇದನ್ನು ಯಾವ ರೀತಿ ಪರಿಗಣನೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಮುಂಬರ್ತಕ್ಕಂತ ದಿನಮಾನಗಳಲ್ಲಿ ಇದಕ್ಕೆ ಸರ್ಕಾರವೇ ಉತ್ತರ ನೀಡಬೇಕು ಅನ್ನೋದು ಕೂಡ ಜನರ ಒಂದು ಆಶೆ ಭಾವನೆಯಿಂದ ಇದ್ದಾರೆ ದಿವ್ಯಶ್ರೀ. ರೈಟ್ ಶಿವಾನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.